KN ರಾಜಣ್ಣ ಅವರ ವಿಷಯ ಇಷ್ಟು ಪ್ರಸ್ತಾಪ ಆಗಿ ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡವರಿಂದ ಹನಿ ಟ್ರ್ಯಾಪ್ ಪ್ರಯತ್ನ ಇದೆಲ್ಲ ಆದಾಗ KN ರಾಜಣ್ಣ ಅವರು ಟಾರ್ಗೆಟ್ ಆಗುವುದಕ್ಕೆ ಮುಖ್ಯವಾದ ಕಾರಣ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರಾಗಿರುವ ಕಾರಣಕ್ಕ ಅನ್ನುವ ಚರ್ಚೆಗಳು ಕೂಡ ಇದ್ದಾವೆ. ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು ಹಾಗಾದರೆ KN ರಾಜಣ್ಣ ಒಬ್ಬರೇನಾ ಬೆಂಬಲಿಗರು? ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾರೆ ನನ್ನ ಹನಿ ಟ್ರ್ಯಾಪ್ ಪ್ರಯತ್ನವೂ ನಡೆದಿದೆ ಅಂತ. ಸತೀಶ್ ಜಾರಕಿಹೊಳಿ ಅವರು 2 ಸಲ ಪ್ರಯತ್ನ ಮಾಡಿದ್ದಾರೆ, ಸಕ್ಸಸ್ ಆಗಿಲ್ಲ. ಹನಿ ಟ್ರ್ಯಾಪ್ ಪ್ರಯತ್ನಗಳ ನಡೆಯೋದು ಇದು ಮೊದಲಲ್ಲ. ಕೆಲವರು ಅದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ. ಕಡಿವಾಣ ಹಾಕಬೇಕಿದಕ್ಕೆ ಸಂಬಂಧಪಟ್ಟ ಸಚಿವರಿಗೆ ದೂರು ಕೊಡ್ತೀನಿ, ದೂರು ಕೊಟ್ಟರೆ ಪೊಲೀಸ್ ತನಿಖೆಗೆ ಅನುಕೂಲ ಆಗುತ್ತೆ ಎಂದು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳನ್ನ ಇದರ ಬಗ್ಗೆ ಕೇಳಿದ್ರೆ, ಯಾರಾದರೂ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಲಿ, ಮೊದಲು ದೂರು ಕೊಡಲಿ, ಯಾರಿದ್ರೂ ತನಿಖೆ ಮಾಡೋಣ ಅಂದರು. KJ ಜಾರ್ಜ್ ಅವರು ಮಾತಾಡಿದ್ರು ಈ ವಿಷಯ ಕೇಳಿಸ್ಕೊಂಡು. ಮಾಡಲಾಗಿದೆ, 2 ಸಲ ಅಟೆಂಪ್ಟ್ ಮಾಡಿದ್ದಾರೆ, 2 ಟೈಮ್ಸು. ಸೊ ಅದು ಸಕ್ಸಸ್ ಆಗಿ ಇಲ್ಲ. ಈ ಥರ ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಆಗೋದು ಮೊದಲನೇದಲ್ಲ, ಅವಶ್ಯಕತೆ ಇಲ್ಲ. ಆದರೂ ಕೂಡ ಕೆಲವರು ಅದನ್ನೇ ಬಂಡವಾಳ ಮಾಡ್ತಿದ್ದಾರೆ. ಅದಕ್ಕೆ ಕಡಿವಾಣ ಬೀಳಬೇಕು. ನಾವು ಕೂಡ ಸಂಬಂಧಪಟ್ಟ ಸಚಿವರಿಗೆ ಹೇಳಿದ್ದೀವಿ, ಅದು ದೂರು ಕೊಡ್ಲಿಕ್ಕೆ ಹೇಳಿದ್ದೀವಿ. ಸೊ ದೂರು ಕೊಟ್ಟರೆ ಅದಕ್ಕೆ ಪೊಲೀಸರು ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಅನುಕೂಲ. ನಾವು ಬರೀ ನಮ್ಮವರಷ್ಟೇ ಅಲ್ಲ, ಎಲ್ಲರೂ ಇದ್ದಾರೆ. ಎಲ್ಲ ಪಕ್ಷದವರು ಇದರಲ್ಲಿ ಹನಿ ಟ್ರ್ಯಾಪ್ ಒಳಗಾದವರು ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ, ಅವ್ರ ಹೆಸರು ಕೇಳಿ ಬಂದಿತ್ತು, ಈಗ ನಮ್ಮವ್ರದ್ದು ಕೇಳಿ ಬರ್ತಾ ಇದೆ. ಮುಂದೆ ಮತ್ತೆ ಯಾರು ಕೇಳು ಆಶ್ಚರ್ಯ ಪಡಬೇಕಾಗಿಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಫಸ್ಟ್ ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡಲಿ, ಯಾರಿದ್ರೆ ತನಿಖೆ ಮಾಡಿಸೋಣ. ಅದ್ರ ಸಂಬಂಧ ಇಲ್ಲ, ಅದ್ರ ವಿಚಾರನೂ ಗೊತ್ತಿಲ್ಲ. ಈ ಹನಿ ಟ್ರಾಪ್ ಏನಿದೆ ಗೊತ್ತಿಲ್ಲ ನನಗೆ. ನಾನೇನು ಹೇಳಲಿಕ್ಕೆ ಆಗ್ತದೆ? ಅದು ಅವ್ರನ್ನ ಕೇಳಿ, ನಾನೇ ಹೇಳಲಿಲ್ಲ ತಾನೆ. ನಾನು ಹೇಳಿದೆನಾ? ನೀವು ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಅವ್ರನ್ನ ಕೇಳಿ, ಅವ್ರು ಉತ್ತರ ಕೊಡ್ತಾರೆ. ನಾನು ಹೇಳಲಿಲ್ಲ ಅಲ್ಲ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.